ನಿನ್ನ ನೀನೇನ್ ಅನ್ಕೊಂಡಿದ್ಯೋ? ದೊಡ್ಡ ಕಂಪನಿ ಓನರ್ ತರ ಆಡ್ತಿದ್ಯಾ? ಕೂಲಿ ಕೆಲ್ಸಕ್ಕೆ ಬಂದಿದ್ಯೋ? ನೆನ್ಪಿಟ್ಕೋ. ಆರಾಮ ನಾನ್ ಚೆನ್ನಾಗಿದ್ದೀನಿ. ಅಲ್ಲ ಅದಿರ್ಲಿ, ನೀನೇನ್ ಇಷ್ಟೊಂದು ಕರ್ಕೊಂಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಓ ಓ ಎಲ್ಲಿಗೆ ಹೋಗ್ತಿದ್ದೆ? ಎಲ್ಲಿಗೂ ಇಲ್ಲ. ಇಲ್ಲೇನು ಮಾಡ್ತಿದ್ದೆ? ಇಲ್ಲೇನೋ ಕೆಲಸ ಇತ್ತು, ಮಾಡ್ತಿದ್ದೆ. ಕೆಲಸ ಆಮೇಲೆ ಮಾಡುವಂತೆ ಅಲ್ಲಿ ಕರಿತಾ ಇದ್ದಾರೆ, ಬಾ. ಏಯ್ ಬಾರೆ. ಇಷ್ಟು ಆಟ ಮಾಡ್ತೀಯೋ? ಮತ್ತಿನ್ನೇನು, ಎಲ್ಲಿ ಬಂದ್ರು ಏನೋ ಒಂದು ತಕರಾರು ಇದ್ದೇ ಇರೋದು ನಿಮ್ದು. ಆಯ್ತು ಬಿಡು. ಏ ರಾಜ, ದೊಡ್ಡ ಮದ್ವೆಗೆ ಬಂದಿದ್ದೀವಿ. ಹೇಗಿದ್ರು ಎಲ್ರು ಇಲ್ಲೇ ಇದ್ದೀವಿ. ಯಾವ್ದಾದ್ರು ಹುಡುಗಿ ಇಷ್ಟ ಆದ್ರೂ ಆಗ್ಬೋದು, ನೋಡ್ಕೊಂಬಿಡು. ನೋಡ್ದಕ್ಷು, ಲೈಫಲ್ಲಿ ಏನಾಗಬೇಕು ಅನ್ನೋದು ಕ್ಲಾರಿಟಿನೇ ನನಗಿಲ್ಲ. ಅಂಥದ್ರಲ್ಲಿ ನನಗೆ ಹುಡುಗಿ ಸಿಗ್ತಾಳ? ನನ್ನ ಫ್ಯೂಚರು, ನಾನು ಇಷ್ಟಪಡೋ ಹುಡುಗಿ, ಎರಡು ವಿಚಾರ ನನಗೆ ಕಾಣಿಸ್ತಿಲ್ಲ. ಆದರೂ ನಿನಗೆ ಯಾಕೆ ಬೇಜಾರು ಮಾಡಲಿ? ಒಂದು ರೌಂಡ್ ಹಾಕೊಂಡು ಬರ್ತೀನಿ. ಹುಡುಗಿ ಸಿಕ್ಕರು ಸಿಗ್ಬೋದು, ಬರಲಾ? ಏಯ್ ತರ್ಲೆ. ನೋಡಾರದ್ನ, ನಾನು ಎಷ್ಟು ಅಂತ ಅವ್ರಿವ್ರ ಮದುವೆ ಮಾಡಿಸ್ಲಿ, ಬೇರೆಯವ್ರ ಮದುವೆ ಮಾಡಿಸಿ ನನಗೆ ಬೋರ್ ಆಗೋಗಿದೆ. ಒಳ್ಳೆ ಸೆಟಪ್ ರೆಡಿ ಇದೆ, ನಾನು ರೆಡಿ ಇದ್ದೀನಿ. ನೀನು ರೆಡಿ ಇದೆಯಾ? ಮದುವೆ ಆಗ್ಬೇಡ? ನಾನು ತಮಾಷೆ ಮಾಡ್ತಿದ್ದೆ ಕಣೆ. ನೀನು ತಮಾಷೆನೇ ಮಾಡ್ತಿರ್ಬೋದು ರವಿ, ಆದರೆ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕೇಳು. ನನ್ನ ಅಪ್ಪನ ಸಾವಿಗೆ ನ್ಯಾಯ ಸಿಗಬೇಕು, ಅವ್ರ ಕನಸು ಈಡೇರಬೇಕು. ಅಲ್ಲಿವರೆಗೂ ನಾನು ಮದುವೆ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಇಷ್ಟಪಡೋ ಹುಡುಗ ನನ್ನ ಕಣ್ಮುಂದೆ ಇದ್ದರೂ ನಾನು ಅದ್ರ ಕಡೆ ಗಮನ ಕೊಡಲ್ಲ. ವಾಟ್ಸ್ ದಿಸ್? ನಾನು ಮಾತಾಡಿದ್ದು ನಿಮ್ಮ ಸಮೀರಾ ಮೇಡಮ್ ಹತ್ರ. ಕಾಲರ್ ನಾವು. ಸರ್ ಏನಾಯ್ತು ಸರ್? ಏನಾಯ್ತು ಅಂತ ನಾನು ಹೇಳಬೇಕಾ? ನಾವು ಅಪ್ರೂವ್ ಮಾಡಿ ಡಿಸೈನ್ ಏನು, ನೀವು ಮಾಡ್ತಾ ಇರೋ ಡಿಸೈನ್ ಏನು? ಇಲ್ಲ ಸರ್, ಸಮೀರಾ ಮ್ಯಾಮ್ ಇದನ್ನೇ ಅಪ್ರೂವ್ ಮಾಡಿದ್ದಾರೆ, ಹಾಗಾಗಿ ನಾವು ಇದನ್ನೇ ಮಾಡ್ತಾ ಇದ್ದೀವಿ. ನಿನ್ನ ಹತ್ರ ಏನಮ್ಮ ಮಾತು? ಮೊದಲು ಸಮೀರಾ ಮೇಡಮ್ನ ಕರ್ಸು. ಸರ್, ಮ್ಯಾಮ್ ಫೋನ್ ರೀಚ್ ಆಗ್ತಿಲ್ಲ, ದಯವಿಟ್ಟು ಕೂಗಾಡ್ಬೇಡಿ. ಇದೆಲ್ಲ ನಮಗೆ ಗೊತ್ತಿಲ್ಲ ಸರ್, ಮ್ಯಾಮ್ ಏನು ಹೇಳಿದಾರೋ ಅಷ್ಟನ್ನೇ ಮಾಡ್ತಾ ಇದ್ದೀವಿ. ಏನು ಆಟ ಆಡ್ತಾ ಇದ್ದೀರಾ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾ ಇದ್ದೀನಿ. ಡಿಸಿಷನ್ ತಗೊಳ್ಳೋನು ನಾನು. ನನ್ನ ಡಿಸೈನ್ ಅಂತ ಎಲ್ಲ ನಡಿಬೇಕಿಲ್ಲಿ, ನಿಮ್ಮ ಡಿಸೈನ್ ಅಂತ ಅಲ್ಲ. ಸರ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಮೇಡಮ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಅವ್ರ ಫೋನಿಗೆ ಸಿಕ್ಕಿದ ತಕ್ಷಣ ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀವಿ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಫ್ಲವರ್ಸ್ ಚೇಂಜ್ ಮಾಡಿ ಅಂದ್ರೆ ಅದೇ ಹಳೆ ಫ್ಲವರ್ಸ್ ಹಾಕಿದ್ದೀರಾ. ಬೋರ್ಡ್ ಚೇಂಜ್ ಮಾಡಿ ಅಂದ್ರೆ ಅದೇ ಚಿಕ್ಕ ಬೋರ್ಡ್ ಹಾಕಿದ್ದೀರಾ. What happened? What is this, Samira? What is that you promised and ಇಲ್ಲಿ ಏನ್ ನಡೀತಾ ಇದೆ? Where are the bunch of red roses? ಏನಿದೆಲ್ಲ? ಯಾರು ಈ ಪಾತ್ ಇನ್ಚಾರ್ಜು? ಮ್ಯಾಮ್. ವಾಟ್ ಇಸ್ ದಿಸ್ ಆರಾಧನಾ? ಸ್ವಲ್ಪನೂ ಪರಿಜ್ಞಾನ ಇಲ್ವಾ? ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಕೇಳು. ಅದು ಬಿಟ್ಬಿಟ್ಟು ಮನ್ಸಿಗೆ ಬಂದಾಗೆಲ್ಲ ಕೆಲಸ ಮಾಡೋದಲ್ಲ. ಅವ್ರು ಕೊಟ್ಟಿರೋ ಡಿಸೈನ್ ಏನು, ನೀನು ಮಾಡಿರೋದೇನು? ಅವ್ರೇನು ಫ್ರೀಯಾಗಿ ಕೆಲಸ ಮಾಡಿಸ್ತಾ ಇಲ್ಲ ನಿನ್ನ ಕೈಯಲ್ಲಿ. ನಿನಗೆ ತಿಂಗಳಾದ್ರೆ ಸಂಬಳ ಬರೋದು ಅವ್ರು ಕೊಡೋ ದುಡ್ಡಿಂದ. ಇಡಿಯಟ್. ಐ ಆಮ್ ಸೋ ಸಾರಿ ಸರ್. ನನ್ನ ಸ್ಟಾಫು ಹೊಸಬ್ರು. ಜಸ್ಟ್ ಗಿವ್ 2 hours. I'll set it all right.
ಏನು ಹೇಳ್ತಾ ಇದ್ದೀರಾ ಸಮೀರಾ? ಹುಡುಗನ ತಂದೆ ಟೈಮು ಮುಹೂರ್ತ ಅಂತ ಈಸ್ ವೆರಿ ಸ್ಪೆಸಿಫಿಕ್. ಹೇಗೆ ಮ್ಯಾನೇಜ್ ಮಾಡೋದು? ಛೇ, ಹೀಗಾಗೋಯ್ತಲ್ಲ. ಸರ್, ಈ ಡಿಸೈನು ಚೆನ್ನಾಗಿದೆ ಸರ್. ನಾನು ಲೈಟಿಂಗಲ್ಲಿ ಫಿನಿಶ್ ಮಾಡಿಕೊಟ್ಬಿಡ್ತೀನಿ. ಯು ಡೋಂಟ್ ಹ್ಯಾವ್ ಟು ವರಿ ಸರ್. ರಿಸೆಪ್ಷನ್ ಮುಗಿಸ್ಬಿಡಿ. ಮುಹೂರ್ತಕ್ಕೆ ಈ ರೀತಿ ಆಗದಿರೋ ಥರ ನಾನು ನೋಡ್ಕೊಳ್ತೀನಿ. ಆ್ಯಂಡ್ ಐ ಪ್ರಾಮಿಸ್. ಸರಿ, ಏನೋ ಒಂದು ಮಾಡಿ ಮುಗಿಸಿ. ಇಂಥವ್ರನ್ನೆಲ್ಲ ಯಾಕೆ ಕೆಲಸಕ್ಕೆ ಇಟ್ಕೋತೀರಾ ನೀವು? ಸಿ, ಹೌ ಹ್ಯುಮಿಲಿಯೇಟಿಂಗ್. ನಿನಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಲ್ವಾ? ಬ್ಲಡಿ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದ್ರು ಅಡ್ವಾನ್ಸ್ ಬೇರೆ. ಅದಕ್ಕೆ ಇಂಥವ್ರನ್ನೆಲ್ಲ ಕೆಲ್ಸಕ್ಕೆ ತಗೋಬಾರ್ದು. ಅದು ಮ್ಯಾಮ್, ನೀವೇ ನೀವೇ ಕ್ಲೈಂಟಿಗೆ ಕೋಪ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ನಮ್ ಬಿಸ್ನೆಸ್ ಹಾಳಾಗತ್ತೆ. ಪಾಪ ಅವರು ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ತಿರ್ತಾರೆ. ನಿಮ್ಮಂತವರಿಂದ ಅವ್ರ ಎಮೋಷನ್ಸ್ ಎಲ್ಲ ಡಿಸ್ಟರ್ಬ್ ಆಗತ್ತೆ. ಅರ್ಥ ಆಗಲ್ವ ನಿನ್ಗೆ? ನನ್ನ ಕಣ್ಣು ಮುಂದೆ ಒಂದು ಕ್ಷಣನೂ ನಿಂತ್ಕೋಬೇಡ. ಗೆಟ್ ಲಾಸ್ಟ್. ಏನ ಪ್ರಕಾಶ, ಬೇಗ ಬಂದ್ಬಿಟ್ಟಿದ್ಯಾ? ರೀ, ಚಪ್ಪಲಿನ ಯಾಕೆ ಮನೆ ಒಳಗಡೆ ಎತ್ಕೊಂಡ್ ಬರ್ತಿದ್ದೀರಾ? ಓನರ್ ಬರ್ತಾ ಇದಾರೆ, ನಾನು ಇಲ್ಲ ಅಂತ ಹೇಳು. ಅಲ್ಲ, ಓನರ್ ಬಂದಿದ್ರು ಕಣ್ರಿ. ಬೇಗ ಬಾಡ್ಗೆ ಕೊಡ್ರಯ್ಯ, ಟೈಮ್ ಆಯ್ತು. ಹಾಂ, ನಮಸ್ಕಾರ ಅಣ್ಣ. ಹಾಂ, ಚೆನ್ನಾಗಿದ್ದೀನಮ್ಮ. ಹಾಂ, ಸರಿ. ಆರಾಮಿದ್ರಾ? ಹಾಂ, ಸರಿಯಾಗಿದೆ, ನೋಡ್ಕೊಳ್ಳಿ. ಹಾಂ, ಸರಿಯಾಗಿರುತ್ತೆ ಬಿಡಪ್ಪ. ಎಲ್ಲಿ? ಹಾಂ, ನಮಸ್ಕಾರ ಸ್ವಾಮಿ. ನಮಸ್ಕಾರ. ಸರಿಯಾಗಿ ಎಣಿಸ್ಕೊಳ್ಳಿ. ಇರೋದೆರಡು ನೋಡ್ರಿ, ಸರಿಯಾಗಿ ಎಣಿಸ್ಕೊಳ್ಳೋದಲ್ಲಿ. ನೀರೇ ಸರಿಯಾಗಿ ಬರ್ತಾ ಇಲ್ಲ. ಬಾಡಿಗೆ ಮಾತ್ರ ತಿಂಗಳ ಬಂದು ಸರಿಯಾಗಿ ಇಸ್ಕೊಂಡು ಹೋಗ್ತೀರಾ. ಬಾಡಿಗೆ ಕರೆಕ್ಟ್ ಟೈಮ್ ಬಂದ್ಬಿಟ್ರೆ ನಿಮ್ಗೆ ನೀರು ಬರ್ಬೇಕಾದ್ರೆ ಕರೆಕ್ಟ್ ಟೈಮ್ ಬಂದೇ ಬರುತ್ತೆ. ನೋಡ್ರಮ್ಮ, ಅದ್ ಹೆಂಗ್ ಹೇಳ್ತಾ ಇದ್ದಾರೆ ಇವರು. ಹೌದೌದು, ಈ ನೀರು ಕೂಡ ಸರಿಯಾಗಿ ಬರುವುದೇ ಇಲ್ಲ. ಮತ್ತೆ ಅವನು ಕಸದ ಗಾಡಿ ಅವನಿದ್ದಾನಲ್ಲ, ಅವನು ಕೂಡ ಹಾಗೆ ಸಮಯಕ್ಕೆ ಸರಿಯಾಗಿ ಬರುವುದೇ ಇಲ್ಲ. ಅಲ್ಲ, ನೀವು ಎಂತ ಓನರ್ ಅಲ್ಲ ನೀವು, ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ವಾ? ಆಯ್ತಾಯ್ತು, ಒಂದು ಹೇಳ್ತೀನಮ್ಮ. ಎಂತ ಆಯ್ತು? ಬಾಬಾ. ಯಜಮಾನ್ರೆ ನಮಸ್ಕಾರ. ಬಂದ್ಬಿಟ್ರಾ? ಬಾಡಿಗೆ ಅಲ್ಲಯ್ಯ. ಕೊಡ್ತಾಳೆ ನಾನು ಹೆಂಡ್ತಿ. ಓಹೋ, ಹೆಂಡತಿ ಕೈನೇ ಕೊಡ್ಬೇಕು. ಶಂಕದಿಂದಾನೇ ಬರ್ಬೇಕು ತೀರ್ಥ. ಯಜಮಾನ್ರೆ, ಕಾಂಪೌಂಡ್ ಒಳಗಡೆ ನಾಯಿಗಳು ಜಾಸ್ತಿ ಆಗ್ಬಿಟ್ಟವೆ. ಒಂದ್ ಒಳ್ಳೆ ಗೇಟ್ ಹಾಕ್ಸಿ. ಸ್ವಲ್ಪ ಮುಂದೆ ಬಾ. ಹಾ, ಒಂದ್ ಕೆಲಸ ಮಾಡು. ನೀನ್ ಆಟೋ ಆ ಗೇಟ್ಗೆ ಅಡ್ಡವಾಗಿ ನಿಲ್ಸ್ಬಿಡು. ಒಂದು ನಾಯಿ ಒಳಗೆ ಬರೋದಿಲ್ಲ. ಒಳ್ಳೆ ನಾನ್ ನಿಮ್ಗೆ ಹೇಳೋನಲ್ಲ. ನಮಸ್ಕಾರ ಅಣ್ಣ. ಎಲ್ಲಮ್ಮ ಮಹೇಶ? ಅವ್ರ ಮನೇಲಿ ಇಲ್ಲ. ಮತ್ತೆ ಶುರು ಮಾಡ್ಕೊಂಡ ಹಳೆ ಚಾಳಿನ. 3 ತಿಂಗಳಿಂದ ಮನೆ ಬಾಡಿಗೆ ಕೊಟ್ಟಿಲ್ಲ. ನನ್ನ ಹೆಂಡತಿ ಬಂದು ಕೇಳಿದ್ರು, ಈಗ ಕೊಡ್ತೀನಿ ನಾ ಕೊಡ್ತೀನಿ ಅಂತ ನಾಟಕ ಮಾಡ್ತಾ ಇದ್ದಾನೆ. ಹೋದ ಸಲ ಬಂದಾಗ ನಿನ್ನ ಮಗಳ ಮಗ ನೋಡ್ಕೊಂಡು ವಾಪಸ್ ಹೋದೆ. ಆ ಹುಡುಗಿ ಎಷ್ಟು ಸಮಾಧಾನದಿಂದ ಮಾತಾಡುತ್ತೆ. ನಿನ್ನ ಗಂಡ ನನ್ನ ತಾನೇ ಬಾಯಿ ಬಂದಾಗ ಮಾತಾಡ್ತಾನೆ. ಎಲ್ಲವನು ಗೊತ್ತಿಲ್ಲಣ್ಣ, ಎಲ್ಲೋ ಹೋಗಿದ್ದಾರೆ. ಗೊತ್ತಿಲ್ವಾ? ಇದಾಗೋಯ್ತು ಒಂದು ಆಟ. ಬರ್ರಿ, ಅವನು ಎಷ್ಟೇ ಹೊತ್ತಿಗೆ ಬರಲಿ, ನಾನು ಇಲ್ಲೇ ಕೂತ್ಕೊಂಡಿದ್ದು ಬಾಡಿಗೆ ವಸೂಲಿ ಮಾಡ್ಕೊಂಡೇ ಹೋಗ್ತೀನಿ. ಅಣ್ಣ, ಮಹೇಶಂಗೆ ನಾ ಹೇಳ್ತೀನಿ, ಅವರೆಲ್ಲ ಆಚೆ ಹೋಗಿದ್ದಾರಂತೆ. ಬಂದ ತಕ್ಷಣ ನಾನೇ ಕರ್ಕೊಂಡ್ಬರ್ತೀನಿ. ಅಂದರೆ ನಾನು ಇಲ್ಲಿಂದ ಎದ್ದೋಗು ಅಂತ ಹೇಳ್ತಾ ಇದ್ಯಾ? ಕರ್ಕೊಂಡು ಬರೋದೇ ಆದರೆ ಆ ದೊಡ್ಡ ಮನುಷ್ಯನ ಈಗಲೇ ಕರ್ಕೊಂಬ. ಅದೇನು ಅಂತ ಮಾತಾಡ್ಕೊಂಡು ಹೋಗ್ತೇನೆ. ಹಾಯ್ ಧರ್ಮ, ಹೇಗಿದ್ದೀಯಪ್ಪ? ಆರಾಮ. ನಾನ್ ಚೆನ್ನಾಗಿದ್ದೀನಿ. ಅಲ್ಲ ಅದಿರ್ಲಿ, ನೀನೇ ಇಷ್ಟೊಂದು ಸ್ವರ್ಗ ಹೋಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನಾನೀಗ ಕ್ಯೂಟೋ ಡಯಟ್ ಮಾಡ್ತಾ ಇದ್ದೀನಿ ಕಡೆಯ. ಓ, ರೀ, ಕಿತ್ತೋ ಡಯಟ್ ಅಂದ್ರೆ ಏನು? ಅದು ಕಿತ್ತೋ ಡೇಟ್ ಅಲ್ವೇ? ಕಿಟೋ ಡೇಟ್. ಅದೇ
ಅದೇನು ಆ ಡಯಟ್ ಅಲ್ಲಿ ಏನೇನ್ ತಿಂತಾರೆ ಅಂತ ಕೇಳ್ತಾ ಇದ್ದೀನಿ. ಏನು ತಿನ್ನಂಗಿಲ್ಲ, ಮಾಡ್ತೀಯಾ? ಛೆ ಏನು ತಿಂದೆ ಇರೋದು ಏನ್ರಿ ಡಯಟು? ಅಂದಾಗೆ ಇವ್ನು ನಿನ್ನ ಮಗ ಅಲ್ವಾ? ನೀ ನೋಡಿದ್ರೆ ಟ್ರೆಡಿಷನಲ್, ಅವ್ನು ನೋಡಿದ್ರೆ ಫುಲ್ಲು ಮಾಡರ್ನ್. ಚೆನ್ನಾಗಿದೆಯಾ ಕಾಂಬಿನೇಷನು? ಮದುವೆಗೆ ಬಂದ್ವಾ, ಗಿಫ್ಟ್ ಕೊಟ್ವಾ, ಊಟ ಮಾಡಿದ್ವಾ ಅನ್ನೋದು ಬಿಟ್ಟು ಬೇರೆಲ್ಲ ಮಾತಾಡ್ತಾರೆ. ಸರಿ ಸರಿ, ನಾ ಮದುವೆ ಗಂಡಿಗೆ ವಿಶ್ ಮಾಡಿ ಬರ್ತೀನಿ. ಸರಿ ಎಸ್. ಸಾಕಾ? ಎಲ್ಲ ಕಡೆ ನಾನು ಮರ್ಯಾದೆ ತೆಗಿಬೇಕು ಅಂತಾನೆ ನಿನ್ನ ಮಗ ತುದಿ ಕಾಲದಲ್ಲಿ ನಿಂತಿರ್ತಾನೆ. ಎಲ್ಲಿಗೆ ಹೇಗೆ ಬರ್ಬೇಕಂತ ಗೊತ್ತಿಲ್ಲ, ಕಾಮನ್ ಸೆನ್ಸು ಇಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಆಯ್ತಲ್ಲ, ಬಂದಿದ್ದಕ್ಕೆ ಮರ್ಯಾದೆ. ನಿನ್ನ ತಮ್ಮ ತಂದೆಗೆ ತಕ್ಕ ಮಗ ಅಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗೋದು. ನಿಮ್ಮ ಅಪ್ಪಂಗೆ ಗೊತ್ತಾಗ್ಲಿಲ್ವಲ್ಲ ಅಮ್ಮ? ಆಗ್ಬೇಕು ಸ್ಯಾಂಡಿ, ಇದೆಲ್ಲ ಆಗ್ಬೇಕು. ನಮ್ಮ ಕನಸಿನ ಸೌದನ ಕಟ್ಕೊಳ್ಳೋಕ್ಕೆ ಇವೆಲ್ಲ ಇಟ್ಕೆಗಳು ಜೋಡ್ಸೋದಷ್ಟೇ ನಮ್ಮ ಕೆಲಸ. ಸರಿ ನಡಿ. ಆರಾಧನಾ, ನೋಡಿದ್ಯಾ ಮ್ಯಾಮ್ ಹೇಗೆ ಮಾತಾಡಿದ್ರು ಅಂತ? ನಾನೇನೋ ಮಾಡಿದ್ದೆ? ಇದನ್ನೆಲ್ಲ ನಾನು ಮೊದಲೇ ಹೇಳಿದ್ದೆ ತಾನೆ. ಮಿಡ್ಲ್ ಕ್ಲಾಸು ಅಂತ ಕ್ಲೈಂಟ್ ಎದುರುಗಡೆ ಅವಮಾನ ಮಾಡೋದೇ ಇತ್ತು. ಸಮಾಧಾನ ಮಾಡ್ಕೋ ಆರಾಧನಾ. ಮೇಡಮ್ ಯಾವತ್ತೂ ಈ ರೀತಿ ಮಾಡಿರಲಿಲ್ಲ. ಈ ಥರ ಸಮಸ್ಯೆಗಳು ಬಂದಾಗ ಅವರೇ ಏನಾದರೂ ಹೇಳಿ ಸಾಲ್ವ್ ಮಾಡ್ತಿದ್ರು. ಆ್ಯಂಡ್ ನಿನ್ನನ್ನು ಯಾಕೆ ಸಿಕ್ಕಾಕ್ಸಿದ್ರು ಅಂತ ನನಗೆ ಗೊತ್ತಾಗಿಲ್ಲ. ಯಾಕೆ ಅಂತ ನನಗೆ ಅರ್ಥನೂ ಆಗ್ತಿಲ್ಲ. ಯಾಕೆ ಹೀಗೆ ಮಾಡಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ರವಿ. ಇವಾಗೆಲ್ಲ ಒಂದೊಂದಾಗಿ ಅರ್ಥ ಆಗ್ತಿದೆ. ಅವ್ರು ನನಗೆ ಈ ಕೆಲಸ ಕೊಟ್ಟಿರೋದೇ ನನ್ನ ಬಲಿ ಪಶು ಮಾಡೋದಕ್ಕೆ. ಗಿಫ್ಟ್ ಡೆಲಿವರಿ ಕೊಟ್ಟಿದ್ದು ಈ ಕೆಲಸ ಮಾಡೋದಕ್ಕೋಸ್ಕರನೇ. ಅವ್ರ ಲಾಭ ಮಾಡ್ಕೊಳ್ಳೋದಕ್ಕೆ ನನ್ನ ಕುತ್ತಿಗೆ ಕುಯ್ತಾ ಇದ್ದಾರೆ. I think our requirement prakara 10 load is enough. Not more than that, huh? Hey Aradhna, come here baby. Don't be upset. ನಾನಲ್ಲ ಹಾಗಂದೆ ಅಂತ ಬೇಜಾರು ಮಾಡ್ಕೊಂಡ್ಯಾ? ಯುನೋ ಬಿಸ್ನೆಸ್ ಅಲ್ಲಿ ಇದೆಲ್ಲ ಕಾಮನ್. ಆ್ಯಂಡ್ ಅದು ಸುಮ್ಮನೆ ಸಮ್ಟೈಮ್ಸ್ ಹಾಗೆಲ್ಲ ಮಾಡಬೇಕಾಗತ್ತೆ. ದಟ್ಸ್ ಅ ವೇ ಆಫ್ ಮ್ಯಾನೇಜಿಂಗ್, ಯುನೋ. ಆ್ಯಂಡ್ ನಾಳೆ ಆಫೀಸಿಗೆ ಬಾ, ನಿನಗೆ ಇನ್ನೂ ಒಂದು ದೊಡ್ಡ ಇವೆಂಟ್ ಕೊಡ್ತೀನಿ. ಅದನ್ನು ನೀನೇ ಮಾಡಬೇಕು, ಓಕೆ? ಆ್ಯಂಡ್ ಅಡ್ವಾನ್ಸ್ ಐ ರಿಮೆಂಬರ್, ಅದನ್ನು ನಾಳೆನೇ ಕೊಡ್ತೀನಿ, ಓಕೆ? ಒಬ್ರು ಕನ್ಸಿಗೆ ಮೋಸ ಮಾಡೋರ್ ಜೊತೆ ನಾನು ಕೆಲಸ ಮಾಡಲ್ಲ. ಎಲ್ರ ಮುಂದೆ ನನ್ನ ಮರ್ಯಾದೆ ಕಳೆದ್ರಿ ಪರವಾಗಿಲ್ಲ, ಅವ್ರು ಯಾರು ನನಗೆ ಪರಿಚಯ ಇಲ್ಲ. ಆದ್ರೆ ಮೋಸ ಮಾಡಿ ಬಿಸ್ನೆಸ್ ಮಾಡ್ತಿದ್ದೀರಲ್ವಾ, ಅದನ್ನ ನಾನು ಒಪ್ಪಲ್ಲ. ಹೋಲ್ಡ್ ಯೋರ್ ಟಂಗ್ ಬೇಬಿ. ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ ಗೊತ್ತಾ? ಎಷ್ಟು ಈವೆಂಟ್ ಮ್ಯಾನೇಜ್ ಮಾಡಿದ್ದೀನಿ ಗೊತ್ತಾ? ಅದೇ ನೀವು ತಪ್ಪು ಮಾಡ್ತಿರೋದು. ಮದುವೆ ಅಂತ ಕನ್ಸು ಕಟ್ಕೊಂಡು ಬರೋ ಕ್ಲೈಂಟ್ಸ್ಗಳನ್ನ ಮ್ಯಾನೇಜ್ ಮಾಡ್ತಿದ್ದೀರೇ ಹೊರತು ಅವ್ರನ್ನ ಹೇಗೆ ಖುಷಿಯಾಗಿ ಇಟ್ಕೋಬೇಕು ಅಂತ ಯೋಚನೆನೂ ಮಾಡ್ತಿಲ್ಲ. ಕ್ಲೈಂಟ್ಸ್ನ ಹ್ಯಾಪಿಯಾಗಿ ಇಟ್ಕೋಬೇಕಂತೆ.
ಆಫ್ಟರ್ ಆಲ್ ಒಬ್ಬ ಟ್ರೈನಿಯಿಂದ ನಾನು ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ನ ತಿಳ್ಕೊಳ್ಬೇಕಾ? ಹಲೋ, ಲುಕ್ ಎಟ್ ಮೀ. ನಾನು ಕ್ಲೈಂಟ್ಸ್ ಬಗ್ಗೆನೇ ಯೋಚನೆ ಮಾಡಿದ್ದಿದ್ರೆ ನಿನ್ನ ಥರನೇ ಮೇಡಮ್ ಅಡ್ವಾನ್ಸ್ ಸಿಗುತ್ತಾ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕೇಳ್ತಾ ನಿಂತಿರ್ತಿದ್ದೆ. ನಿನ್ನಂತವಳು ನನಗೆ ಬುದ್ಧಿ ಹೇಳ್ತೀಯಾ? ಬುದ್ಧಿ ಹೇಳ್ತಿಲ್ಲ ಮ್ಯಾಮ್, ಆದರೆ ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ನೀವೇನು ಮಾಡಿದ್ರೋ ಅದನ್ನ ಬಿಸ್ನೆಸ್ ಅಂತ ಕರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಜ, ಇವತ್ತಿನ ನನ್ನ ಪರಿಸ್ಥಿತಿ ನಿಮ್ಮ ಹತ್ರ ಅಡ್ವಾನ್ಸ್ ಕೇಳೋ ಥರ ಮಾಡಿದೆ. ಆದರೆ ಒಂದಲ್ಲ ಒಂದಿನ ನಾನು ಹಣ ಸಂಪಾದನೆ ಮಾಡ್ತೀನಿ ಮ್ಯಾಮ್. ಆದರೆ ನಿಮ್ಮ ಥರ ಅಲ್ಲ. ಇನ್ನೊಂದು ವಿಷಯ, ಅಡ್ವಾನ್ಸ್ ಕೇಳೋರ್ನ ನಾನು ಯಾವತ್ತೂ ಹಂಗಿಸಲ್ಲ, ಅದು ಮಾತ್ರ ನಿಜ. ಈ ಸಮೀರಾ ಅನ್ನೋ ಬ್ರ್ಯಾಂಡು ಸುಮ್ಮನೆ ಬಂದಿಲ್ಲ. ಮೊದಲು ಸಂಪಾದನೆ ಮಾಡಿ ತೋರಿಸು. ಖಾಲಿ ಕೈಯಲ್ಲಿ ನಿಂತ್ಕೊಂಡು ಈ ಸಮೀರಾಗೆ ಸವಾಲಾಗ್ತೀಯಾ? ನಿಮ್ಮ ಬಗ್ಗೆ ನೀನೇನು ಅನ್ಕೊಂಡಿದ್ಯಾ? ನಾನೇನು ಅನ್ಕೋತೀನೋ ಬಿಡ್ತೀನೋ ಅನ್ನೋದು ಬೇರೆ ವಿಷಯ. ಆದರೆ ನೀವು ಈ ಪ್ರೊಫೆಷನ್ನ, ಈ ಬಿಸ್ನೆಸ್ನ ಏನು ಅನ್ಕೊಂಡಿದ್ದೀರಾ? ಚಿಕ್ಕ ವಯಸ್ಸಿಂದನೂ ಒಂದು ಹೆಣ್ಣು ಕನಸು ಕಾಣೋದು ಅವಳ ಮದುವೆ ವಿಚಾರಕ್ಕೆ. ತನ್ನ ಮದುವೆ ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತ 1000 ಕನಸು ಕಟ್ಕೊಂಡಿರ್ತಾಳೆ. ಆ ಕನಸನ್ನ ನೀವು ಬಂಡವಾಳ ಮಾಡ್ಕೋತಾ ಇದ್ದೀರಾ. ಮೋಸ ಮಾಡೋದನ್ನೇ ನೀವು ಬುದ್ಧಿವಂತಿಕೆ ಅನ್ಕೋತಾ ಇದ್ದೀರಾ. ಅದಕ್ಕೆ ಬಿಸ್ನೆಸ್ ಅನ್ನೋ ಹೆಸರನ್ನಿಟ್ಟಿದ್ದೀರಾ. ಹೇ ಗರ್ಲ್, ದಿಸ್ ಇಸ್ ಟೂ ಮಚ್. ಯು ಆರ್ ಕ್ರಾಸಿಂಗ್ ಯೋರ್ ಲಿಮಿಟ್ಸ್. 4 ಸಂಪಾದನೆ ಮಾಡೋ ಯೋಗ್ಯತೆ ಇಲ್ದವರು ನೀನು ನನಗೆ ಬಿಸ್ನೆಸ್ ಬಗ್ಗೆ ಲೆಕ್ಚರ್ ಕೊಡ್ತೀಯಾ? ಅಷ್ಟಕ್ಕೂ why am I even listening to you? Get lost. You're fired. ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತಿಲ್ಲ ಮ್ಯಾಮ್, ಬಿಸ್ನೆಸ್ ಹೇಗ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ನೀವೇ ನನ್ನ ಕೆಲ್ಸದಿಂದ ತೆಗೆದು ಹಾಕೋದು. ನಾನೇ ಇದಕ್ಕಿಂತ ದೊಡ್ಡ ಕಂಪನಿ ಶುರು ಮಾಡ್ತೀನಿ. ಮತ್ತೆ ಮೀಟ್ ಮಾಡೋಣ.